ಯಾಕೆ ಒಳ್ಳೆ ಹೆಸರು ಇಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಮಕ್ಕಳ ಹೆಸರನ್ನ ಕರೆಯುವಾಗ ಅಥವಾ ಪರಸ್ಪರವಾಗಿ ಅಣ್ಣ ತಮ್ಮಂದಿರು ತಮ್ಮನ್ನ ಕರೆದುಕೊಳ್ಳುವಾಗ, ಇಷ್ಟ ಮಿತ್ರರನ್ನ ಕರೆಯುವಾಗ ದೇವರ ಹೆಸರು ಬಾಯಿಯಲ್ಲಿ ಬಂದ್ರೆ ಪಾಪಗಳ ಪರಿಹಾರವಾಗ್ತದೆ. ಜೀವನದಲ್ಲಿ ವ್ಯವಹಾರ ಮಾಡೋದಕ್ಕೆ ಒಬ್ಬರನ್ನೊಬ್ಬರು ಕರೆಯೋದು, ಮಾತಾಡೋದು ಇದೇ ಇರುತ್ತೆ. ಎಂತಹ ಚಿಂತನೆ ನಮ್ಮ ಪ್ರಾಚೀನರದು. ವ್ಯವಹಾರಕ್ಕಾಗಿ, ಉಣ್ಣುವ ತಿನ್ನುವ ಬದುಕುವ ಕೆಲಸಕ್ಕಾಗಿ ಬಾ ಹೋಗು ಅಂತ ಕರೆಯುವಾಗ ನಾರಾಯಣ ಬಾ, ಕೃಷ್ಣ ಬಾ, ರಾಮ ಹೋಗಪ್ಪ ಕೆಲಸ ಮಾಡಿಕೊಂಡು ಬಾ ಅಂತ ಹೇಳುವಾಗ ರಾಮ, ಕೃಷ್ಣ, ಗೋವಿಂದ, ನಾರಾಯಣ ಅಂತ ಶಬ್ದಗಳು ಮುಖದಿಂದ ಬಂದ್ರೆ ಕೋಟಿ ಕೋಟಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಕೇವಲ ಆ ಭಗವಂತನ ನಾಮದ ಉಚ್ಚಾರಣೆಯಿಂದ ಆಗತ್ತೆ. ನಮ್ಮ ಕೆಲಸವೂ ಆಯ್ತು, ಜೊತೆಗೆ ಪುಣ್ಯವೂ ಬಂತು, ಪಾಪಗಳ ಪರಿಹಾರ ಆಯ್ತು. ಒಂದೇ ನಾಮದ ಉಚ್ಚಾರಣೆ ಎಷ್ಟು ಕೆಲಸಕ್ಕೆ ಉಪಯೋಗ ಆಯಿತು ನೋಡಿ. ಲೌಕಿಕ ವ್ಯವಹಾರ ಅದು ಬಹಳ ಸಣ್ಣ ಪ್ರಯೋಜನ. ಪ್ರಧಾನವಾಗಿ ನಮ್ಮ ಪಾಪಗಳ ಪರಿಹಾರ, ಪ್ರಾಯಶ್ಚಿತ್ತ, ಅಂತಹ ದೊಡ್ಡ ಪ್ರಾಯಶ್ಚಿತ್ತ ಇದು ಭಗವಂತನ ನಾಮಗಳ ಸಂಕೀರ್ತನ. ಈ ದೃಷ್ಟಿಯಲ್ಲಿ ಮಹಾತ್ಮರು, ಪ್ರಾಚೀನರು ನಾಮಕರಣದ ಒಂದು ಸಂಸ್ಕಾರವನ್ನು ನಮ್ಮ ಶಾಸ್ತ್ರದಲ್ಲಿ ಹಾಕಿಕೊಟ್ಟಿದ್ದಾರೆ. ಶಾಸ್ತ್ರೋಕ್ತವಾದ ದೇವರ ಅಥವಾ ವಾಯುದೇವರ, ಭಗವದ್ಭಕ್ತರ ನಾಮಗಳನ್ನು ಇಟ್ರೆ ಆ ಭಗವದ್ಭಕ್ತರು, ಅವರ ಮೂಲಕ ಭಗವಂತನ ಸ್ಮರಣೆಯಾಗಿ ನಮಗೆ ಪಾಪಗಳ ಪರಿಹಾರವಾಗ್ತದೆ ಎನ್ನುವ ಉದ್ದೇಶ.